ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು ಮತ್ತು ಇರಾನ್ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿರುವಂಥದ್ದು ಬಹಳ ಒಂದು ದೊಡ್ಡ ಬೆಳವಣಿಗೆ, ಆತಂಕಕಾರಿಯಾದ ಬೆಳವಣಿಗೆ ಇದೆ. ಮಧ್ಯಪ್ರಾಚ್ಯನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಭಾಳ ಮಹತ್ವದ ಒಂದು ಪ್ರದೇಶ. ಅಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ನಾವು ಕಂಡಿದ್ದೇವೆ, ಹಿಂದೂ ಕೂಡ ಕಂಡಿದ್ದೇವೆ. ಮೊದಲೆಲ್ಲ ಜೆರುಸಲೇಮಿಗಾಗಿ ಯುದ್ಧ ನೋಡಿದ್ವಿ ನಾವು, ಅಂದರೆ ಧರ್ಮಕ್ಕಾಗಿ ಯುದ್ಧ ಇತ್ತು. ಈಗ ಆಯಿಲ್ಗಾಗಿ ಯುದ್ಧ ಇದೆ, ವಾಣಿಜ್ಯಕ್ಕಾಗಿ ಯುದ್ಧ ಇದೆ. ಅದರ ಜೊತೆಗೆ ಧಾರ್ಮಿಕವಾಗಿರುವಂಥ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಅಮೆರಿಕ ತನ್ನ ಹಿಡಿತವನ್ನು ಇಡೀ ವಿಶ್ವದ ಎನರ್ಜಿ ಮೇಲೆ, ಆಯಿಲ್ ಮೇಲೆ ಸ್ಥಾಪನೆ ಮಾಡುವ ಹುನ್ನಾರದಲ್ಲಿ ಇಡೀ ವಿಶ್ವವನ್ನು ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು ಅಮೆರಿಕ. ನನಗನ್ನಿಸ್ತಾ ಇದೆ ಅಮೆರಿಕ ಯಾರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಯುನೈಟೆಡ್ ನೇಷನ್ ಕೂಡ ಮಾತಾಡಿದಾಗ ಅದಕ್ಕೂ ಕೂಡ ಕಿಮ್ಮತ್ತು ಕೊಡದ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇನ್ನು ಮೂರನೇ ವಿಶ್ವ ಮಹಾಯುದ್ಧ ಆಗುವಂಥದ್ದು ಚೈನಾ ಮತ್ತು ರಷ್ಯಾ ಇದುವರೆಗೂ ನೇರವಾಗಿ ಎಂಟ್ರಿ ಆಗಿಲ್ಲ. ಕಾದು ನೋಡುವ ತಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಅವರು ಕೂಡ ಇನ್ನು ಪ್ರಾಕ್ಸಿ ವಾರಲ್ಲಿ ತೊಡಗಿದರೆ ಅದು ದೊಡ್ಡ ಪ್ರಮಾಣದ ಮೂರನೇ ಮಹಾಯುದ್ಧ ಆಗುವ ಸಂದರ್ಭ ಇದೆ. ಭಾಳಷ್ಟು ಜೀವಹಾನಿ, ಆರ್ಥಿಕ ಹಾನಿ, ವಿಶ್ವಕ್ಕೆ ತುಂಬಲಾರದ ಹಾನಿ ಹಾಕಿಂತ ಮುಂಚೆ ಇಡೀ ವಿಶ್ವದ ಎಲ್ಲ ನಾಯಕರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಈ ಯುದ್ಧ ನಿಲ್ಲಿಸೋದಕ್ಕೆ ಸರ್ವ ರೀತಿ ಪ್ರಯತ್ನಗಳಾಗಬೇಕು. ಈಗ ಹಿಂದೆ ಇರಾಕ್ ಸಿರಿಯಾ ವಾರ್ ಇರಲಿ, ಇನ್ನೊಂದು ವಾರ್ ಇರಲಿ, ನರೇಂದ್ರ ಮೋದಿಯವರ ಸರ್ಕಾರ ಯಶಸ್ವಿಯಾಗಿ ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು, ಅಲ್ಲಿ ಯಶಸ್ವಿಯಾಗಿ ಭಾರತೀಯರನ್ನ, ಕನ್ನಡಿಗರನ್ನ ತಂದಿರುವಂಥದ್ದು ನಾವು ನೋಡ್ತೇವೆ. ಅದೇ ಪ್ರಕ್ರಿಯೆ ಇಲ್ಲಿನೂ ಕೂಡ ಪ್ರಾರಂಭ ಆಗಬೇಕು. ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಒಂದು ಸ್ವಲ್ಪ ಶಾಂತಿಯಲ್ಲಿ ನೆಲೆಸಿದರೆ, ವಿಮಾನಗಳ ಹಾರಾಟ ಪ್ರಾರಂಭ ಆದರೆ ಖಂಡಿತವಾಗಿಯೂ ಆ ಕೆಲಸ, ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆದರೆ ಈ ಬಾರಿ ಇರಾನು ಎಲ್ಲ ಅಮೇರಿಕನ್ ಬೇಸ್ ಇರುವಂಥ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿದ್ರಿಂದ, ಅದು ದುಬೈ ಇರ್ಬೋದು, ಅಬುಧಾಬಿ ಇರ್ಬೋದು, ಕುವೈತ್ ಇರ್ಬೋದು, ಒಮಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಒಂದೇ ಸತಿಗೆ ಇವೆಲ್ಲವನ್ನೂ ಯುದ್ಧ ಮಾಡಿದ್ರಿಂದ ಇಲ್ಲಿ ಎಲ್ಲ ದೇಶದಲ್ಲೂ ಭಾರತೀಯರಿದ್ದಾರೆ, ಕನ್ನಡಿಗರಿದ್ದಾರೆ, ಕೂಲಿ ಕೆಲಸಕ್ಕೆ ಮಾಡೋ ಕಾರ್ಮಿಕರಿಂದ ಹಿಡಿದು ಉದ್ಯೋಗಪತಿಗಳಿದ್ದಾರೆ, ದೊಡ್ಡ ದೊಡ್ಡ ಉದ್ಯೋಗ ಮಾಡುವಂಥವ್ರು ಭಾರತೀಯರಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಭಾರತೀಯರ ಸಂಖ್ಯೆ ಇರುವಂಥ ರಾಷ್ಟ್ರಗಳು ಇವೆಲ್ಲ. ಒಂದೇ ಬಾರಿ ಯುದ್ಧ ಆಗಿದ್ದರಿಂದ ಇದಕ್ಕೆ ಇನ್ನಷ್ಟು ಪ್ರಬುದ್ಧವಾಗಿ ಇದನ್ನು ನಾವೆಲ್ಲ ಹ್ಯಾಂಡಲ್ ಮಾಡಬೇಕು. ರಾಜ್ಯ ಸರ್ಕಾರವೂ ಕೂಡ ಭಾಳ ಮಹತ್ವದ ಪಾತ್ರ ವಹಿಸಬೇಕು. ಭಾರತ ಸರ್ಕಾರ, ಭಾರತ ವಿದೇಶಾಂಗ ಸಚಿವಾಲಯ, ದುಬೈನ ರಾಯಭಾರಿ, ಸೌದಿ ಅರೇಬಿಯಾ, ಇತರ ರಾಜ್ಯಗಳ ರಾಯಭಾರಿ ಜೊತೆಗೆ ನೇರ ಸಂಪರ್ಕ ಹೊಂದಿ ಮೊದಲನೇದಾಗಿ ಅವರ ಸುರಕ್ಷತೆ, ಆಹಾರ ಮತ್ತು ಎಲ್ಲ ಸೌಲಭ್ಯಗಳನ್ನು ಅಲ್ಲಿಂದ ಬರೋವರೆಗೂ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ.
ಕಾಲದಲ್ಲಿ ನ್ಯಾಟೋ ಪಡೆಯನ್ನು ಕೂಡ ಜಾಯ್ನ್ ಆಗುತ್ತೆ ಅಂತ ಒಂದು ಮಾತು. ಲಂಡನ್ ಈಗಾಗಲೇ ಎಂಟ್ರಿ ಆಗಿದೆ. ಅಲ್ಲ, ಅದೀಗ ಎಲ್ಲ ಕಾದು ನೋಡುವಂಥ ತಂತ್ರ ಇದೆ ಸದ್ಯಕ್ಕೆ. ಇದೇ ಈ ಯುದ್ಧ ಮುಂದುವರೆದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಆ ಭಾಗದ ಎಲ್ಲ ದೇಶಗಳು ತೊಡಗಿದರೆ ಅದು ಮತ್ತೆ ಚೈನಾ ಮತ್ತು ರಷ್ಯಾ ಎರಡು ಪ್ರಮುಖ ರಾಷ್ಟ್ರಗಳು ಅವುಗಳ ತೀರ್ಮಾನದ ಮೇಲೆ ಮುಂದಿನ ಸ್ಥಿತಿಗತಿ ನಿಂತಿದೆ. ಭಾರತ ಮೊದಲಿಂದನೂ ಕೂಡ ಈ ರಾಷ್ಟ್ರಗಳ ಯಾಲಿ ದಾಳಿ ಆಗಿದೆ ಆ ರಾಷ್ಟ್ರಗಳ ಜೊತೆಗೆ ಉತ್ತಮವಾದ ಸಂಬಂಧ ಇದೆ. ಹೀಗಾಗಿ ಭಾಳ ದೊಡ್ಡ ಜನಸಂಖ್ಯೆ ಕೂಡ ಅಲ್ಲಿದೆ ಮತ್ತು ಭಾರತ ತನ್ನ ಆಯಿಲ್ಲು ಮತ್ತು ಇತರ ರಿಸೋರ್ಸ್ಗೂ ಕೂಡ ಇದರ ಮೇಲೆ ಅವಲಂಬಿತವಾಗಿತ್ತು. ಹೀಗಾಗಿ ಭಾರತದ ಮೇಲೂ ಕೂಡ ಇದು ಪರಿಣಾಮ ಆಗ್ತದೆ. ನಾನು ನಿಮ್ಗೆ ನೆನಪು ಮಾಡಿಕೊಡ್ತೀನಿ, ಸದಾಮ್ ಹುಸೇನ್ ಇರಾಕ್ ಮೇಲೆ ಅಮೆರಿಕ ಯುದ್ಧ ಮಾಡಿದಾಗ ಆಯಿಲ್ ಸಮಸ್ಯೆಯಾಗಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ದೊಡ್ಡ ದೊಡ್ಡ ಕ್ಯೂಗಳಿತ್ತು 10 ವರ್ಷದ ಹಿಂದೆ. ಅದೇ ಸ್ಥಿತಿ ಬರುವಂಥ ಆತಂಕ ಇದೆ. ಕೇಂದ್ರದ ಗೃಹ ಇಲಾಖೆ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದೆ 28ನೇ ತಾರೀಕು. ಖಮೇನಿ ಬೆಂಬಲಿಗರು ಮತ್ತು ಇರಾನ್ ಬೆಂಬಲಿಗರು ಪ್ರಚೋದನಾತ್ಮಕ ಧರ್ಮೋಪದೇಶ ಮಾಡೋರು ಯಾರೆಲ್ಲ ಇದರ ಬಗ್ಗೆ ಹಚ್ಚಬೇಕು. ಯಾಕಂದರೆ ಸಂಭಾವ್ಯ ಹಿಂಸಾತ್ಮಕ ಚಟುವಟಿಕೆ ಭಾರತದಲ್ಲೂ ಆಗಬಹುದು ಅನ್ನುವಂಥ ಆತಂಕ ವ್ಯಕ್ತಪಡಿಸಿದೆ. ರಾಜ್ಯಗಳಿಗೆ ಪತ್ರ ಬರೆದಿದೆ. ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ಪಾಕಿಸ್ತಾನ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಾಗಿರುವ ಹಿಂಸೆ ನೋಡಿದಾಗ ಭಾರತದಲ್ಲಿ ಅಂಥದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಆಗಿಲ್ಲ. ಪ್ರತಿಭಟನೆ ಆಗಿದೆ, ಆದರೆ ಯಾವುದೇ ರೀತಿಯ ಹಿಂಸಾತ್ಮಕ ಚಟುವಟಿಕೆ ಆಗಲಿಲ್ಲ ಅಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಅಲ್ಲ, ಇವೆಲ್ಲ ಕ್ರಮಗಳಿಂದ ಯಾವುದೂ ಹಿಂಸೆ ಆಗಿಲ್ಲ. ಇಲ್ಲಿದ್ದರೆ ಪಾಕಿಸ್ತಾನದಲ್ಲಿ ಗೋಲಿಬಾರ್ ಆಗಿದೆ, US ಕೌನ್ಸುಲೇಟ್ ಮೇಲೆ ಅಟ್ಯಾಕ್ ಆಗಿದೆ, ದುಬೈದಲ್ಲಾಗಿದೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದೆ. ರಾಜ್ಯಪಾಲರು ಆದೇಶ ಮಾಡಿದ್ದಾರೆ, ಶೇಕಡ 50ರಷ್ಟು ಮೀಸಲಾತಿಯಲ್ಲಿ ನೇಮಕ ಮಾಡ್ಕೋಬೇಕು. ಭಾಳ ದೊಡ್ಡ ಹೋರಾಟ ನಡೀತಾ ಇದೆ. ಸರ್ಕಾರ ಮಣಿದಿದೆ ಅನ್ನೋಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಶೇಕಡ 6% ಏನು ಹೆಚ್ಚಳ ಮಾಡಲಾಯಿತು ಮೀಸಲಾತಿ, ಅದು ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಿಟ್ಟು ನೇಮಕಾತಿ ಮಾಡ್ಕೊಳ್ಳಿ ಅನ್ನೋಂಥ ಆದೇಶವನ್ನು ಹೊರಡಿಸಿದೆ. ಇಲ್ಲ, ನನಗೆ ರಾಜ್ಯಪಾಲರ ಆದೇಶ ನನಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಏನು ಈಗ ಭರ್ತಿ ಮಾಡಬೇಕಾಗಿರುವಂಥ ಪೋಸ್ಟ್ಗಳಿಗೆ ಯಾವ ನೀತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಒಂದು ಸ್ಪಷ್ಟತೆ ಸರ್ಕಾರ ತೆಗೆದುಕೋಬೇಕಾಗುತ್ತೆ. ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಅವ್ರು ಮನಸ್ಸು ಮಾಡಿದರೆ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆದರೆ ಅದು ಯಾವುದೋ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ನನ್ನ ಪ್ರಕಾರ ಕಾನೂನು ತಜ್ಞರ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡಿ ಆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸ್ಪಷ್ಟವಾದಂಥ ನೀತಿ ಮಾಡುವಂಥದ್ದು ಭಾಳ ಒಳ್ಳೆಯದು. ಅಲ್ಲ, ಈಗ ಅಲ್ಲಿ ಯಾಕಂದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕಾನೂನು ಮಾಡಿದೆ, ಅಸೆಂಬ್ಲಿಯಲ್ಲಿ ಕಾನೂನು ಮಾಡಿ ರಾಜ್ಯಪಾಲರು ಕೂಡ ಈಗ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಹಜವಾಗಿ ಆ ಸಮಾಜದವರೆಲ್ಲ ಒಳ ಮೀಸಲಾತಿ ಕೊಡಿ ಅಂತ. ಈಗ ಒಳ ಮೀಸಲಾತಿ ಯಾವ ಪರ್ಸೆಂಟೇಜಲ್ಲಿ ಕೊಡಬೇಕನ್ನುವಂಥದ್ದು ಮಾತ್ರ ಸಮಸ್ಯೆ ಇರುವಂಥದ್ದು. ಈ ಸಮಸ್ಯೆನ ಜಟಿಲಗೊಳಿಸಬಾರ್ದು, ಸಿಂಪ್ಲಿಫೈ ಮಾಡಬೇಕು. ಯಾವ ಪರ್ಸೆಂಟೇಜಲ್ಲಿ ಮಾಡಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಕಾನೂನಿನ ತಜ್ಞರ ಜೊತೆಗೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ಅದಾಗಬೇಕಾಗುತ್ತೆ. ಒಂದು ಭಾಳ ಸ್ಪಷ್ಟವಾಗಿದೆ, ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಆ ಅಂಶವು ಅದೇ ಬೇಸಿಸ್ ಮಿಕ್ಕಿದೆ ಎಲ್ಲದಕ್ಕೂ. ಅದನ್ನು ಕೂಡ ಗಮನಿಸಿ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಏನು ಒಳ ಮೀಸಲಾತಿಯ ವಿಚಾರದಲ್ಲಿ ಸಂಬಂಧಪಟ್ಟಂಥ ಸಮುದಾಯಗಳು ಈಗಾಗಲೇ ನಮ್ಮ ನಾಗಮೋಹನ್ ದಾಸ್ ಕಮಿಟಿ ಮುಂದೆಲ್ಲ ಹೋಗಿದ್ರಲ್ಲ, ಆ ಸಮುದಾಯಗಳಿಗಿನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರೆದ್ರೆ ಸಮಸ್ಯೆ ಬಗೆಹರಿತದೆ. ಗುಪ್ತಚರ ಇಲಾಖೆ
ಗುಪ್ತಚರ ಇಲಾಖೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಬಳಕೆ ಆಗೋದಕ್ಕೆ ಬದಲಾಗಿ ಡಿಸಿಎಂ ಪರವಾಗಿ ಎಷ್ಟು ಜನ ಶಾಸಕರು ಸೇರ್ತಿದ್ದಾರೆ ಅನ್ನುವಂಥ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಬಳಕೆ ಆಗ್ತಿದೆ ಅಂತ ವಿಪಕ್ಷ ಬಿಜೆಪಿ ಆರೋಪ ಮಾಡಿದ್ದಾರೆ. ವಿಪಕ್ಷ ನಾಯಕರು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಅಲ್ಲ, ಈಗ ಯಾವಾಗ ರಾಜಕೀಯ ಅಸ್ಥಿರತೆ ಇರ್ತದೆ ಆವಾಗ ಗುಪ್ತಚರ ಇಲಾಖೆ ಪೊಲಿಟಿಕಲ್ ರಿಪೋರ್ಟಿಂಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ಗುಪ್ತಚರ ಇಲಾಖೆ. ಮುಖ್ಯಮಂತ್ರಿಗಳ ಬಳಿ ಇರ್ತದೆ ಅದು. ಮುಖ್ಯಮಂತ್ರಿಗಳು ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ, ತಮ್ಮದೇ ಪಕ್ಷದ ಶಾಸಕರ ಮೇಲೆ ನಿಗಾ ಇಡುವಂಥ ರಾಜಕೀಯ ಅನೈತಿಕವಾಗಿರುವಂಥ ಕ್ರಮಕ್ಕೆ ಮುಂದೆ